1941ರಲ್ಲಿ ಬಂಗಾಳದಲ್ಲಿ ಶಾಮಾ ಹಕ್ ಸಮ್ಮಿಶ್ರ ಸರ್ಕಾರ ಎಂದು ಖ್ಯಾತಿವಾಗಿರುವಂತಹ ಹಿಂದೂ ಮಹಾಸಭಾ ಮತ್ತು ಫಜಲುಲ್ ಹಕ್ ಸಮ್ಮಿಶ್ರ ಸರ್ಕಾರದಲ್ಲಿ 11 ಡಿಸೆಂಬರ್ 1941ರಿಂದ 20 ನವೆಂಬರ್ 1942 ತನಕ ವಿತ್ತ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. 1942ರಲ್ಲಿ ಇಂಡಿಯಾ ಡಿಫೆನ್ಸ್ ಕಾಯ್ದೆಯ ಅನ್ವಯ ನಿಷೇಧದಲ್ಲಿಯೂ ಸಭೆ ನಡೆಸಲು ಮುಂದಾಗಿರುವಂತಹ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಬಂಧನ ಬ್ರಿಟಿಷ್ ಸರ್ಕಾರ ಮಾಡಿದ್ರು. ಹಿಂದೂ ಮಹಾಸಭಾ ಮತ್ತು ಕೃಷಕ್ ಪ್ರಜಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರದ ಯೋಜನೆಗಳಿಗೆ ಬಂಗಾಳದಲ್ಲಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿತ್ತ ಮಂತ್ರಿಯಾಗಿರುವಂತಹ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಕಾರ್ಯವೈಖರಿಯ ಬಗ್ಗೆ ವ್ಯಾಪಕ ಪ್ರಶಂಸೆ ಶುರುವಾಯಿತು. ಜನಪ್ರಿಯತೆ ಹೆಚ್ಚಳವಾಯಿತು. ಬ್ರಿಟಿಷ್ ಸರ್ಕಾರಕ್ಕೆ ಇದನ್ನೆಲ್ಲ ನೋಡಿ ಅಸಹನೀಯವಾಯಿತು. ಆಗಿನ ವೈಸ್ರಾಯ್ ಮತ್ತು ಬಂಗಾಳದ ಗವರ್ನರ್ ಇಬ್ಬರೂ ಸೇರಿಕೊಂಡು ಆಗಿನ ಮುಸ್ಲಿಂ ಲೀಗಿನ ಸರ್ಕಾರ ಬರಬೇಕು ಮತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಸರ್ಕಾರ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಪ್ರಯತ್ನಗಳನ್ನು ಶುರು ಮಾಡಿಕೊಂಡ್ರು. ಯಾಕಂದ್ರೆ ಬಂಗಾಳದ ವಿಭಜನೆ ಮಾಡಬೇಕು ಅನ್ನುವಂಥ ಆಕಾಂಕ್ಷೆ ಇಟ್ಕೊಂಡಿದ್ರು.